ಶಿರೂರಲ್ಲಿ 10ನೇ ದಿನ ಇವತ್ತು ಗುಡ್ಡ ಕುಸಿತ ಆದ ಬಳಿಕ ಶೋಧ ಕಾರ್ಯಾಚರಣೆ ನಿರಂತರವಾಗಿ ಸ್ಥಳದಲ್ಲಿ ಆಗ್ತಾನೆ ಇದೆ. ಕಾರಣ ಆ ಲಾರಿ ಚಾಲಕನನ್ನ ಪತ್ತೆ ಮಾಡಬೇಕು. ನಮ್ಮವರು 3 ಕಾಣೆಯಾಗಿದ್ದಾರೆ, ಅವರ ಪತ್ತೆಗೆ ನಿರಂತರವಾಗಿ ಶೋಧ ಸ್ಥಳದಲ್ಲಿ ಆಗ್ತಾನೆ ಇದೆ. ಇಂದು ನಿವೃತ್ತ ಮೇಜರ್ ಇಂದ್ರ ಬಾಲನ್ ನೇತೃತ್ವದಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಗಂಗಾವಳಿ ನದಿಯಲ್ಲಿ ಟ್ರಕ್ ಇರೋದು ಕನ್ಫರ್ಮ್ ಅಂತೆ. ಗಂಗಾವಳಿ ನದಿಯಲ್ಲೇ ಟ್ರಕ್ ಇದೆ, ಟ್ರಕ್ ಮೇಲೆ ಎತ್ತುವ ಕೆಲಸಗಳು ಕೂಡ ಆಗ್ತಾ ಇದೆ, ಬಟ್ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ. ಟ್ರಕ್ ಎಲ್ಲಿದೆ ಅನ್ನೋದೇ ಪ್ರಶ್ನೆ ಆಗಿತ್ತು ಇಷ್ಟು ದಿನ. ಅಂದ್ರೆ ನಿರಂತರವಾಗಿ 9 ದಿನಗಳ ಕಾಲ ಗುಡ್ಡ ಕುಸಿತ ಆಯ್ತಲ್ಲ, ಅಲ್ಲೇ ಸಿಲುಕಾಕಿಕೊಂಡಿದೆ ಅನ್ನುವಂತ ಶಂಕೆ ಇತ್ತು. ಅಲ್ಲೆಲ್ಲ ನೋಡಿದ್ರು, ಬಟ್ ಆಗ್ಲಿಲ್ಲ. ನಿನ್ನೆ ಗಂಗಾವಳಿ ನದಿಯಲ್ಲೂ ಕೂಡ ಶೋಧ ಆಯ್ತು, ಬಟ್ ಅಲ್ಲಿ ಒಂದು ಹಿಂಟ್ ಸಿಕ್ಕಿರೋದು ಇಲ್ಲೇ ಟ್ರಕ್ ಸಿಲುಕಾಕಿಕೊಂಡಿದೆ ಅಂತ. ಹಾಗಾಗಿ ಅದನ್ನ ಮೇಲೆತ್ತೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಚಾಲಕ ಅರ್ಜುನ್ ಅವರ ಕತೆ ಏನು ಅನ್ನೋದು ಪ್ರಶ್ನೆ. ಕೇರಳ ಮೂಲದ ಚಾಲಕ ಅರ್ಜುನ್ ಇದೇ ಲಾರಿಯಲ್ಲಿ ಇದ್ರು. ಮೊಬೈಲ್ ಸ್ವಿಚ್ ಆನ್ ಆಗ್ತಾ ಇದೆ. ಹಾಗಾಗಿ ಅವರು ಬದುಕಿರಬಹುದು, ರೆಸ್ಕ್ಯೂ ಮಾಡಲೇಬೇಕು ಅನ್ನುವಂಥ ಒತ್ತಡ. ಹಾಗಾಗಿ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇತ್ತು. ಅತ್ಯಾಧುನಿಕ ತಂತ್ರಜ್ಞಾನವನ್ನೆಲ್ಲ ತರಿಸಿ ಶೋಧ ಮಾಡ್ತಾ ಇದ್ರು. ಬಟ್ ಈಗ ಟ್ರಕ್ ಇರೋದು ಪತ್ತೆಯಾಗಿದೆ ಅಂತೆ ಗಂಗಾವಳಿ ನದಿಯಲ್ಲಿ. ಈಗ ಒಂದು ಕಡೆ ಇದರ ಬಗ್ಗೆ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಪತ್ತೆಯಾಗಿದ್ದೆ ಅನ್ನುವಂಥದ್ದು. ಆದರೆ ಮಣ್ಣಿನ ಅಡಿಯಲ್ಲ. ಅಂದರೆ ನಾವು ಆರಂಭದಲ್ಲಿ ಹೇಳಿದ್ದು ಏನಿದ್ರು ಕೂಡ ಕೊಚ್ಕೊಂಡು ಹೋಗಿದೆ. ಯಾವುದಕ್ಕೆ? ಗಂಗಾವಳಿ ನದಿಗೆ ಬಿದ್ದಿದೆ. ಹೇಗೆ ಎರಡು, ಅದು ಮೇ ಬಿ ಗ್ಯಾಸ್ ಇದ್ದ ಕಾರಣಕ್ಕಾಗಿ ತೇಲುತ್ತೋ ಮತ್ತೊಂದೋ ಗೊತ್ತಿಲ್ಲ, ಅಥವಾ ಬೇರೆ ಕಾರಣಕ್ಕಾಯ್ತೋ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಆದರೆ ಭಾರತ್ ಬೆನ್ಸ್ ಇದೆಯಲ್ಲ, ಅದು ನೀರಿಗೆ ಬಿದ್ದಿದೆ. ನೀರಿಗೆ ಬಿದ್ದ ನಂತರ ಈ ಮಣ್ಣೆಲ್ಲ ಅದರ ಮೇಲೆ ಬಿದ್ದ ಕಾರಣಕ್ಕಾಗಿ ಆ ಥರ ಆಗಿರಬಹುದು ಅಂತೇಳಿ. ಬಟ್ ಎಲ್ಲರೂ ಹೇಳ್ತಾ ಇದು ಮಣ್ಣಿನಡಿಯಲ್ಲಿ ಇಲ್ಲ. ಆಮೇಲೆ ಭಾರತ್ ಬೆನ್ಸ್ ಅವರು ನೋಡಿದಾಗ ಮಣ್ಣಿನಡಿಯಲ್ಲಿ ಇತ್ತು ಅಂತೇಳಿ. ಅದು ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣವಾಗಿದೆ. ಈಗ ಹುಡುಕಾಡುವಂಥ ಪ್ರಯತ್ನಗಳಾಗಿದೆ. ಆದರೆ ಅಲ್ಲಿ ಜಿಲ್ಲಾಧಿಕಾರಿಗಳು ಇನ್ನೂ ಕೂಡ ಖಚಿತಪಡಿಸಿಲ್ಲ. ನಿನ್ನೆ ಮಾಹಿತಿ ಪ್ರಕಾರ ಇನ್ನೂ ಕೂಡ ಖಚಿತ ಆಗಿಲ್ಲ ಅವರ ಪ್ರಕಾರ. ಬನ್ನಿ, ಮಂಜೇಶ್ವರ ಶಾಸಕ ಅಶ್ರಫ್ ಏನು ಮಾತಾಡಿದ್ದಾರೆ ಅಂತ ಕೇಳಿಸ್ಕೊಳ್ಳೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆ ತೀವ್ರಗೊಂಡಿದೆ. ಇವತ್ತು 10ನೇ ದಿನದ ಅತಿ ಮಹತ್ವದ ಸೂಕ್ಷ್ಮ ಕಾರ್ಯಾಚರಣೆ ಕೂಡ ನಡೆದಿರುವಂಥದ್ದು. ಈಗಾಗಲೇ ಕೇರಳ ರಾಜ್ಯದ ಎಲ್ಲ ಬಹುತೇಕ ಶಾಸಕರು ಮತ್ತು ಸಂಸದರು ಕೂಡ ಇಲ್ಲೇ ಬೀಡು ಬಿಟ್ಟಿದ್ದಾರೆ. ಇವತ್ತು ಕೇರಳ ಮೂಲದ ಚಾಲಕ ಅರ್ಜುನನ್ನ ಮೇಲೆತ್ತುವ ಕಾರ್ಯ ನಡೀತಿದೆ. ಈ ಬಗ್ಗೆ ಮಾತಾಡೋದು ಮಂಜೇಶ್ವರದ ಶಾಸಕರಾದಂಥ ಅಶ್ರಫ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಇವತ್ತು ಭಾಳ ಅತಿ ಪ್ರಮುಖವಾದ ಒಂದು ಕಾರ್ಯಘಟ್ಟನೆ ಅಂತ ಹೇಳ್ಬೋದು ಕಾರ್ಯಾಚರಣೆ ವಿಚಾರದಲ್ಲಿ. ಇವತ್ತು ಏನೇನೆಲ್ಲ ನಡೀಬೋದು ಸರ್? ನೋಡಿ, ಕಳೆದ 10 ದಿನಗಳಾಯಿತು ಈ ಒಂದು ಗುಡ್ಡ ಕುಸಿತದಲ್ಲಿ 10ಕ್ಕಿಂತ ಜಾಸ್ತಿ ಮಂದಿ ಮಿಸ್ ಆಗಿದ್ದರು. 8ರ ತನಕ ನನಗೆ ಅನಿಸ್ತಾ ಇದೆ ಮೃತದೇಹಗಳು ನಮಗೆ ಈಗಾಗಲೇ ಸಿಕ್ಕಿದೆ. ಅದರಲ್ಲಿ ಕೇರಳದ ಅರ್ಜುನ್, ನಾನೂರು ಕನ್ನಡಿಗ ಕೇರಳದ. ನನ್ನ ಕರ್ನಾಟಕದಲ್ಲಿ ಇದಾಗ್ತಾ ಇರೋದು. ನಾನು ಅಲ್ಲಿಗೆ ಹೋದರೆ ಏನಾದರೂ ಒಂದು ನನ್ನಿಂದ ಆಗ ಒಂದು ಅಳಿಲು ಸೇವೆ ಮಾಡ್ಬೋದು ಎಂಬ ಉದ್ದೇಶದಿಂದ ಒಂದೇ ಒಂದು ದಿವಸಕ್ಕೆ ಬಂದವ. ಇವತ್ತು ನಿನ್ನೆ ನಮಗೆ ಒಂದು 4 ಗಂಟೆಗೆ ಲೊಕೇಶನ್ ಕಂಡು ಹುಡುಕಲಿಕ್ಕೆ ಸಾಧ್ಯವಾಗಿದೆ. ಅಷ್ಟರ ತನಕ ನಮ್ಮ ಸಮಸ್ಯೆ ಏನಂತ ನಾವೆಲ್ಲ ಪರಸ್ಪರ ಕೇಳ್ತಾ ಇದ್ದ ಪ್ರಶ್ನೆ ಅಂತ ಹೇಳಿದರೆ, ಅರ್ಜುನ್ ಎಂಬ ಒಂದು ಮನುಷ್ಯ ಅಲ್ಲ, ದೊಡ್ಡ ಒಂದು ಲಾರಿ, ಅದರೊಳಗಡೆ 300 ದಿಮ್ಮಿಗೆಗಳು, ಇಷ್ಟೊಂದು ನಮ್ಮ ಸೈನಿಕರು, ಆರ್ಮಿ, ನೇವಿ, SDRF ಎಲ್ಲ ಪತ್ತೆ ಹಚ್ಚಲಿಕ್ಕೆ ಶ್ರಮಪಟ್ಟರು ಕೂಡ ಒಂದೇ ಒಂದು ದಿಮ್ಮಿ ಸಿಗಲಿಕ್ಕೂ ಕೂಡ ಸಾಧ್ಯವಾಗಿಲ್ಲ ಎಂಬುದು ಪ್ರಶ್ನೆ ಆಗಿತ್ತು. ನಿನ್ನೆ ಟ್ರಕ್ ಸಿಕ್ಕಿದೆ, ಅದರೊಳಗಡೆ ಅರ್ಜುನ್ ಇರ್ಬೋದು ಎಂಬ ಒಂದು ವಿಶ್ವಾಸ ಇದೆ. ಇವತ್ತಿಗೆ ಏನಂತ ಹೇಳಿದರೆ, ಇಂದ್ರ ಬಾಲನ್ ಅವರು ಕೂಡ ಒಬ್ಬರು ಮಲಯಾಳಿ, ರಿಟೈರ್ಡ್ ನಮ್ಮದು ಮೇಜರ್ ಆಗಿದ್ದಾರೆ. ನಾನು ಅವರಲ್ಲಿ ನಿನ್ನೆ ರಾತ್ರಿ ಕೂಡ ಮಾತಾಡಿದ್ದೇನೆ. ಇದರ ಒಂದು ಉಸ್ತುವಾರಿಯನ್ನು ಅವರಿಗೆ ನೀಡಿದ್ದಾರೆ. ಸೈನಿಕ ವಲಯದಲ್ಲಿ ಒಳ್ಳೆಯ ಹೆಸರಿರುವಂಥ ವ್ಯಕ್ತಿತ್ವ, ಅವರ ನೇತೃತ್ವ ನೀಡ್ತಾ ಇದ್ದಾರೆ. ಇವತ್ತು ನೇವಿ, SDRF ಸೈನಿಕರು ಅದೇ ರೀತಿಯಲ್ಲಿ ಇಲ್ಲಿ ಇವತ್ತು ಮಾಡಬೇಕನ್ನೋ ಕೆಲಸ ಅಂತ ಹೇಳಿದರೆ, ಮುಳುಗಿ ಈ ಟ್ರಕ್ಕಿನ ಬಳಿಗೆ ಹೋಗಿ ಹುಕ್ಸ್ ಹಾಕಿ ಇದನ್ನು ಮೇಲೆ ಕೆತ್ತಬೇಕು. ಆವಾಗ ಅಲ್ಲಿ ಎಷ್ಟು ಸ್ಟ್ರಾಂಗ್ ಆದ ಕೆಸರಿದೆ ಎಂಬುದೆಲ್ಲ ಒಂದು ಪ್ರಶ್ನೆ ಇದೆ. ಇವತ್ತು ಒಂದು ತಂಡವಾಗಿ ಕರ್ನಾಟಕದ ನಿಮ್ಮ ಒಂದು ತಂಡವಾಗಿ ವೈಷ್ಣವಿ ಅವರ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಇದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಕಂಟ್ರೋಲ್ ರೂಮ್ ಓಪನ್ ಮಾಡಿದ್ದಾರೆ. 1-2-3 ತಾಸುಗಳ ಒಳಗಡೆ ನಾವು ಎಲ್ಲ ಮನುಷ್ಯರು ಪ್ರೇಯರ್ ಮಾಡಿದ ನಮ್ಮ ಅರ್ಜುನ್ ಸಿಗ್ಬೋದು. ಅದೇ ರೀತಿಯಲ್ಲಿ ನಿಮ್ಮ ಕರ್ನಾಟಕದ ಇಬ್ಬರು ಕೂಡ ಸಿಗಲಿ ಅಂತ ನನ್ನ ಪ್ರೇಯರ್. ಇವತ್ತು ವಿಶೇಷ ಒಂದು ಟೀಮನ್ನು ಮಾಡಿಕೊಂಡು, ಅಂದರೆ ಮೇಜರ್ ಅಂದರೆ ನಿವೃತ್ತರಾದಂಥ ಮೇಜರ್ ಇಂದ್ರ ಬಾಲನ್ ಅವರ ಉಸ್ತುವಾರಿಯಲ್ಲಿ ಇವತ್ತು ಆರ್ಮಿ, ನೇವಿ ಮತ್ತು ಪೊಲೀಸ್, ಅಗ್ನಿಶಾಮಕ ದಳ ಎಲ್ಲರೂ ಕೂಡ ವಿಶೇಷ ಕಾರ್ಯಾಚರಣೆ ಮಾಡ್ತಾರೆ. ಕಾರ್ಯಾಚರಣೆ ಆರಂಭವಾದಾಗಿನಿಂದ 3 ತಾಸುಗಳೊಳಗೆ ಅರ್ಜುನ್ ಇರುವಂಥ ಲಾರಿ ಮೇಲೆ ಬರುತ್ತೆ. ಅರ್ಜುನ್ ಜೀವಂತವಾಗಿ ಮೇಲೆ ಬರ್ತಾನೆಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.
ನಾಗೇಂದ್ರ ಬಾಬು ಅವರು ಲೈವ್ ಅಲ್ಲಿ ಇದ್ದಾರೆ. ಓಕೆ, ನಾಗೇಂದ್ರ ಬಾಬು, ಭಾಳ ನಿರೀಕ್ಷೆ ಇದೆ ಆ ಲಾರಿ ವಾಪಸ್ ಬರುತ್ತೆ ಅಂತ. ಅಶ್ರಫ್ ಹೇಳ್ತಾರೆ ಇನ್ನೊಂದು 3-4 ಅಷ್ಟು ಸುಲಭನ ಇದೆಯಾ? ಆದರೆ ಭಾಳ ಒಳ್ಳೆಯದು, ಭಾಳ ಒಳ್ಳೆಯ ವಿಚಾರ. ಜೀವಂತವಾಗಿ ಬಂದ್ರಂತೂ ಇನ್ನೂ ಭಾಳ ದೊಡ್ಡ ವಿಚಾರ. ಕೇರಳದವರು ಕೂಡ ಅದರ ಬಗ್ಗೆ ಬಹಳ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಲೇಟೆಸ್ಟ್ ಅಪ್ಡೇಟ್ ಏನು? ಫುಲ್ ಎಲ್ಲರಿಗೂ ಈಗ ಕ್ಲಾರಿಟಿ ಬಂದಿದೆಯಾ, ಅಲ್ಲಿ ಇದೆ ಅಂತ ಅಂದ್ಬಿಟ್ಟು ಬಂದಿದೆಯಾ, ಅಥವಾ ಇನ್ನೂ ಕೂಡ ಕೆಲವರಿಗೆ ಸಂಶಯ ಇದೆಯಾ? ಜಯಪ್ರಕಾಶ್ ಶೆಟ್ಟಿ, ನೋಡಿ, ಈಗ ಪ್ರಮುಖವಾಗಿ ಆ ಒಂದು ಗಂಗಾವಳಿ ನದಿಯ ಒಳಗಡೆ ಆರ್ಮಿ ತಂಡ ಹೋಗಿ ಒಂದು ಡಿಟೆಕ್ಟನ್ನು ಮಾಡಿದಾಗ ಒಂದು ಪಾಯಿಂಟನ್ನು ಮಾಡಿದ್ದಾರೆ. ಆ ಜಾಗದಲ್ಲಿ ಇರ್ಬೋದು ಅಂತ ಹೇಳಿ ಅವರು ಮಾಹಿತಿಯನ್ನು ಕೊಡಿದ್ದಾರೆ. ಅದೇ ಆಧಾರದಲ್ಲಿ ಇವತ್ತು ಪೋಕ್ಲೇನನ್ನು ಬಳಕೆ ಮಾಡಿ ಆ ಮಣ್ಣನ್ನು ಎತ್ತುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಸೊ ಬಹುತೇಕ 99% ಅದು ಟ್ರಕ್ ಇರಬಹುದು ಅನ್ನುವ ಅನುಮಾನಗಳು ವ್ಯಕ್ತವಾಗಿದೆ. ಹಾಗಾಗಿ 12-1 ಗಂಟೆ ಅಷ್ಟೊತ್ತಿಗೆ ನೇವಿ ತಂಡ ನದಿಯ ಒಳಗಡೆ ಹೋಗಿ ಅದನ್ನು ಸರ್ಚ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಷ್ಟಲ್ಲದೆ ಹುಕ್ಕನ್ನು ಹಾಕಿ ಹಗ್ಗದ ಮೂಲಕ ಅದನ್ನು ಮೇಲೆತ್ತಕ್ಕೆ ಎತ್ತುವ ಕೆಲಸಗಳು ಕೂಡ ಆಗುತ್ತೆ ಅನ್ನುವ ಮಾಹಿತಿ ಕೂಡ ಇದೆ. ಆ ಒಂದು ಟ್ರಕ್ಕ ಅಥವಾ ಬೇರೆ ಏನಾದರೂ ಲೋಹದ ರೀತಿಯಲ್ಲಿ ಇರುವಂಥ ವಸ್ತುನ ಅನ್ನೋದು ನದಿಯಿಂದ ಮೇಲಕ್ಕೆ ಎತ್ತಿದ ಬಳಿಕವಷ್ಟೇ ಅದು ಕನ್ಫರ್ಮ್ ಆಗಲಿದೆ. ನೋಡಿ ಜಯಪ್ರಕಾಶ್ ಶೆಟ್ಟಿ, ಇವತ್ತು ಮಾಧ್ಯಮದವರ ಬಳಿ ಎಲ್ಲ ಅಧಿಕಾರಿಗಳು ಕೂಡ ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದಾರೆ, ಯಾರು ಕೂಡ ಆ ಭಾಗಕ್ಕೆ ಬರಬಾರ್ದು. ಯಾಕಂದರೆ ಇವತ್ತು ದೆಹಲಿಯಿಂದ ಬಂದಿರುವಂಥ ಒಂದು ಪ್ರೈವೇಟ್ ಏಜೆನ್ಸಿ ಅವರು ಡ್ರೋನನ್ನು ಬಳಕೆ ಮಾಡಿಕೊಂಡು ಒಂದಷ್ಟು ಹುಡುಕಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ಮೊಬೈಲ್ಗಳು ಬಳಕೆ ಆಗಬಾರ್ದು ಅಂತೇಳಿ ಮಾಧ್ಯಮದವರೆಲ್ಲರನ್ನು ಕೂಡ ಆ ಭಾಗದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಇರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಇವತ್ತೊಂದು ಕಡೆ ಹೋಪ್ಸ್ ಇದೆ, ಆ ಒಂದು ಟ್ರಕ್ಕನ್ನು ಮೇಲಕ್ಕೆ ಎತ್ತುವಂಥ ಸಾಧ್ಯತೆ ಇದೆ ಅಂತೇಳಿ. ಒಂದು ವೇಳೆ ಅದು ಟ್ರಕ್ಕ ಅಥವಾ ಬೇರೆ ಏನಾದರೂ ಲೋಹದ ರೀತಿಯ ವಸ್ತು ಅನ್ನೋದು ನದಿಯಿಂದ ಮೇಲಕ್ಕೆ ಎತ್ತಿದ ಬಳಿಕವಷ್ಟೇ ಕನ್ಫರ್ಮ್ ಆಗಲಿದೆ. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಆದರೆ ಒಂದಂತೂ ಅದರ ಬಗ್ಗೆ ಒಂದು ಕ್ಲಾರಿಟಿ, ಅರ್ಜುನ ಬಗ್ಗೆ ಖಂಡಿತವಾಗ್ಲೂ ಒಂದು ಕ್ಲಾರಿಟಿ ಸಿಗಲಿ, ಬದುಕಿ ಬರಲಿ ಅನ್ನುವಂಥ ಆಶಯ. ಯಾಕಂದರೆ ಒಂದು ಆತನ ಜೀವಕ್ಕಾಗಿ ಇಡೀ ಕೇರಳವೇ ಒಗ್ಗಟ್ಟಾಗಿ ಕಾಯ್ತಾ ಇದೆ. ಆಮೇಲೆ ಈ ಮಿಲಿಟ್ರಿಗಳೆಲ್ಲ ಬರೋದಕ್ಕೂ ಕೂಡ ಅವರೊಂದು ಪ್ರಮುಖ ಕಾರಣ. ನಿಜವಾಗಲೂ ಕರ್ನಾಟಕ ಏನು ಆಸ್ತಿ ತೋರಿಸ್ಬೇಕಾಗಿತ್ತು, ಇವರೆಲ್ಲ ಹೇಳ್ತಾ ಇದ್ರಲ್ಲ, ಯಾರಿಗೆ ಅನ್ಯಾಯವಾಗಿದ್ದರೆ ಸರಿಪಡಿಸ್ತೀವಿ, ಹೆಲ್ಪ್ ಮಾಡ್ತೀವಿ ಅಂತ. ಇಲ್ಲಿ ಸಾಯ್ತಾ ಇರೋರಿಗೆ ಹೆಲ್ಪ್ ಮಾಡೋದಕ್ಕೆ ಯಾವನು ಬರಲಿಲ್ಲ. DCM ಬಂದರೆ ಇಲ್ಲಿ ತನಕ ಕುಮಾರಸ್ವಾಮಿ ಅವರು ಬಂದ ನಂತರ ನೀವು ಬಂದಿದ್ದು ಮುಖ್ಯಮಂತ್ರಿಗಳು ಕೂಡ ಸಾಟರ್ಡೆ ಸಂಡೇ, ಹಾಗಂತ ವಿರೋಧ ಪಕ್ಷಗಳು ಬರಲಿಲ್ಲ. ಅಶೋಕ್ ಬಂದ್ರ, ವಿಜಯೇಂದ್ರ ಬಂದ್ರ, ಇವ್ರಿಗೆ ಯಾರಿಗೂ ಬೇಡ. ಇವ್ರಿಗೆ ಹೆಂಗೆ ಅಂತಂದರೆ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆಯಲ್ಲ, ನೀವು ಇಳಿದು ಬಿಡಿ, ನಾವು ಕೂತ್ಕೋತೀವಿ, ನಾವು ತಿಂತೀವಿ. ಅವರು ಕೂತಾಗ ನೀವು ಇಳಿದು ಬಿಡಿ, ನಾವು ತಿಂತೀವಿ. ಜನಗಳಲ್ಲಿ 10 ಜನ ಸತ್ರು. ಆ ಅರ್ಜುನ್ಗೆ ಬೇಕಾಗಿ ಕೇರಳ ಹೆಂಗೆ ಯಾವ ಥರ ಫೋನ್ ಮಾಡಿ ಮತ್ತೊಂದು ಮಾಡಿ ಮಿಲಿಟ್ರಿ ಕರೆಸಿ ಮಾಡ್ತು. ನಿಮಗೆ ನಿಮ್ಮ ಜನನ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಮೊನ್ನೆ ಸಣ್ಣಿಗೌಡ ಅವರ ಅಂತ್ಯ ಸಂಸ್ಕಾರ ಆಗ್ತಾ ಇದೆ, ಜಿಲ್ಲಾಡಳಿತಕ್ಕೆ ಒಂದು ಶಾಮಿಯಾನ ಹಾಕ್ಕೊಳ್ಳುವಂಥ ಯೋಗ್ಯತೆ ಇರಲಿಲ್ಲ. ನೀವು ಉಳಿದವರಿಗೆ ಯಥಾರಾಜ ತಥಾಪ್ರಜ ಹಂಗೆ ಆಗ್ಬಿಡೋದು. ಎಷ್ಟು ಕೊಲೆ ಸುಲಿಗೆಗಳಾಗ್ತಾ ಇದೆ ಎಲ್ಲ ಕಡೆ. ಯಾಕಂದರೆ ಎಲ್ರಿಗೂ ಗ್ಯಾರಂಟಿ ಆಗಿದೆ, ನಮ್ಮ ಯಾವುದೋ ಒಬ್ಬ MLA MP ಹೇಳಿದರೆ ಬಿಡಿಸ್ಬಿಡ್ತಾರೆ ಅಂತೇಳಿ. ಹಿಂಗೆ ಮಾಡಬೇಡಿ ಕರ್ನಾಟಕವನ್ನು. ಜನ ತಿರುಗಿ ಬಿದ್ದರೆ ನೀವು ಉಳಿಯಲ್ಲ ಅಷ್ಟೇ.